ಜೂನಿಯರ್ಸ್ ಸೀನಿಯರ್ಸ್ ಮಕ್ಕಳ ಸಮೇತ ಪ್ರತಿಭಟನೆ ಹಮ್ಮಿಕೊಂಡಿರಾ? ನೀವು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಉಪಮುಖ್ಯಮಂತ್ರಿಗಳು ಡಿ ಕೆ ಶಿವಕುಮಾರ್ ನಿಮ್ಮ ಸಮುದಾಯದಲ್ಲಿ ಒಂದು ಹಿಂಗ್ ಅನ್ಸ್ಕೊಂಡಾರ ಮಾಜಿ ಸಚಿವರು ಎಚ್ ಆಂಜನೇಯ ಅವರಿಗೆ ಏನ್ ಹೇಳಕ್ ಇಷ್ಟಪಡ್ತೀರಾ? ಮೊಟ್ಟ ಮೊದಲನೇದಾಗಿ ಈ ಹೋರಾಟದಲ್ಲಿ ಭಾಗಿಯಾದ ಎಲ್ಲರಿಗೂ ನಾನು ಜೈ ಹೇಳುತ್ತಾ, ಮಾದಿಗ ಸಮಾಜ ಶೈಕ್ಷಣಿಕವಾಗಿ, ಸಾಮಾಜಿಕವಾಗಿ, ಆರ್ಥಿಕವಾಗಿ ಮತ್ತು ರಾಜಕೀಯವಾಗಿ ಹಿಂದುಳಿದಿದೆ ಅಂತೇಳಿ ಶ್ರೀ ಮಂದಕೃಷ್ಣ ಮಾದಿಗ ಸಾಹೇಬರ ನೇತೃತ್ವದಲ್ಲಿ ಸುಮಾರು 35 ವರ್ಷಗಳಿಂದ ಒಂದು ಒಳ ಮೀಸಲಾತಿಗಾಗಿ ಒಂದು ಹೋರಾಟ ಮಾಡ್ಕೊಂಡು ಬಂದಿದೆ. ಆ ಹೋರಾಟದ ಪ್ರತಿಫಲವಾಗಿ ಆಗಸ್ಟ್ 1, 2024 ಸುಪ್ರೀಂ ಕೋರ್ಟ್ ಆದೇಶ ನೀಡುತ್ತದೆ. ಆಯಾ ರಾಜ್ಯಗಳಿಗೆ ಅಧಿಕಾರದ ನೀವು ಅಲ್ಲೇ ಮೀಸಲಾತಿ ಕೊಡ್ಬೋದು ಅಂತ ಹೇಳಿ 1 ವರ್ಷ ಕಳೆದರೂ ಮಾನ್ಯ ಸಿದ್ದರಾಮಯ್ಯ ಅವರು ಏನದಂತಂದ್ರ ಇವರು ಜಾರಿ ತರಲು ವಿಳಂಬ ಮಾಡಿದ್ದಾರೆ. ಹಾಗೂ ಮುಖ್ಯ ವಿಶೇಷವಾಗಿ ಈ ಒಂದು ಕೋರ್ಟ್ ಆದೇಶ ಬರೋದಕ್ಕಿಂತ ಮುಂಚೆ 2023ನೇ ಚುನಾವಣಾ ಪ್ರಣಾಳಿಕೆಯಲ್ಲಿ ಇವರೇ ಕಾಂಗ್ರೆಸ್ ಮಾನ್ಯ ಸಿದ್ದರಾಮಯ್ಯರು ಮತ್ತು ಕಾಂಗ್ರೆಸ್ ಅವರಲ್ಲಿ ಏನಾದಂದ್ರ ತಮ್ಮ ಪ್ರಣಾಳಿಕೆ ಹಾಕ್ತಾರೆ. ನಾವು ಸರ್ಕಾರ ಬಂದ ಒಂದು ಮೊದಲನೇ ಅಧಿವೇಶನದಲ್ಲಿ, ಮೊದಲನೇ ಸಚಿವ ಸಂಪುಟದಲ್ಲಿ ನಾವು ಜಾರಿ ಮಾಡ್ತೀವಿ ಅಂತ ಹೇಳಿ ಮೋಸ ಮಾಡಿದಾರ. ಮಾನ್ಯ ಸಿದ್ದರಾಮಯ್ಯ, ನೀವು ನುಡಿದಂತೆ ನಡೀತೀವಿ, ನಾವು ಗ್ಯಾರಂಟಿ ಕೊಂಡತೀವಿ ಅಂತ ಹೇಳ್ತೀರಿ, ಆದ್ರೆ ನೀವು ಒಂದು ಮಾದಿಗರ ಒಳ ಮೀಸಲಾತಿ ಗ್ಯಾರಂಟಿ ನೀವು ವಂಚಿತ ಮಾಡ್ತೀರಿ. ನೀವು ಕೊಟ್ಟ ಮಾತಿಗೆ ನಡೀರಿ, ಒಂದೇ ನಡೀಲಿ ಅಂದ್ರ ಬಾಬಾ ಸಾಹೇಬರು ಕೊಟ್ಟಂತ ಒಂದು ಮತದಾನ ಹಕ್ಕದಿಂದ ನೀವು ಮನೆ ಕಳಿಸ್ಬೇಕು ಮಾದಿಗರಿ ಅಂತ ಶಕ್ತಿ ಅಂತ ಹೇಳಿ ಈ ಒಂದು ಹೋರಾಟದ ಮುಖಾಂತರ ನಿಮ್ಮನ್ನ ತಿಳಿಸ್ತೀನಿ. ದಯಮಾಡಿ ಬರುವ ಒಂದು ನಾಳೆ ಒಂದು ವಿಶೇಷ ಸಚಿವ ಸಂಪುಟದಲ್ಲಿ ನೀವು ಒಂದು ವೇಳೆ ಒಳ ಮೀಸಲಾತಿ ಜಾರಿ ಮಾಡದಿದ್ದಲ್ಲಿ ನಾವು ರಕ್ತ ಕೊಡ್ತೀವಿ, ನೀವು ಒಳ ಮೀಸಲಾತಿ ಕೊಡೋದು ಒಂದು ಚಳವಳಿ ಮಾಡಿ ಮುಂದಿನ 28ಕ್ಕೆ ಏನಂದ್ರೆ ನಿಮಗೆ ಎಲ್ಲಿ ಕೂರಿಸ್ಬೇಕು, ನೀವು ಯಾರ್ಯಾರು ಕುತಂತ್ರ ಮಾಡತ್ತೀರಿ, ಈ ಒಂದು ಬಲ ಸಮುದಾಯಗಳಿಗೆ ಯಾರ್ಯಾರು ಕುತಂತ್ರ ಮಾಡಿ ಎಬ್ಬಿಸಿಟ್ಟಿರಲ್ಲ ಒಳಗಿನ ಅಂತವ್ರಿಗೆ ಮನೆ ಕಳಿಸಂತ ನಮ್ಮ ಆ ಶಕ್ತಿ ಬಾಬಾ ಸಾಹೇಬರು ಕೊಟ್ಟಿದಾರ. ನಾವು ಬಾಬಾ ಸಾಹೇಬರ ಮಕ್ಕಳಿದ್ದೀವಿ, ನಾವು ಬಾಬಾ ಸಾಹೇಬರ ಮೊಮ್ಮಕ್ಕಳಿದ್ದೀವಿ, ಆ ಹಕ್ಕು ನಾವು ಪಡೆದೇ ಪಡಿತೀವಿ. ಒಂದು ವೇಳೆ ನೀವು ನಾಳೆ ಒಂದು ವೇಳೆ ನೀವು ಒಳ ಮೀಸಲಾತಿ ಜಾರಿ ಮಾಡದಿದ್ದಲ್ಲಿ ನಾವು 20ನೇ ತಾರೀಕಿನಿಂದ ಒಂದು ಟೈಮ್ ಇಟ್ಕೊಂಡು ಇಡೀ ರಾಜ್ಯದಂತ ನಾವೇನದ ರಕ್ತಪಾತ ಮಾಡಿ ಮುಂದಿನ ಮಕ್ಕಳಿಗೆ ಒಳ ಮೀಸಲಾತಿ ಜಾರಿ ಮಾಡಿಸ್ತೀವಿ. ಒಂದ್ ವೇಳೆ ಅದ್ರ ಬಾಧೆ ನೀವು ಮಾಡಿಲ್ಲ ಅಂದ್ರ ನೀವು ಆ ಸ್ಥಾನಕ್ಕ ವಿಧಾನಸಭೆಗೆ ನಾವು ಏನದಂದ್ರ ಯಾರಿಗೆ ಕಳ್ಸಲ್ಲ ಅಂತ ಹೇಳಿ ಈ ಹೋರಾಟದ ಮುಖಾಂತರ ಹೇಳಿ ನಾವು ಈ ವೇದಿಕೆ ಮುಖಾಂತರ ನಿಮ್ಗೆ ಎಚ್ಚರಿಸ್ತೀನಿ. ನೀವು ಒಳ ಮೀಸಲಾತಿ ಜಾರಿ ಮಾಡ್ರಂತ ಮತ್ತೊಂದು ಸಲ ಮನವಿ ಮಾಡಿ ನನ್ನ ಮಾತು ಮುಗಿಸ್ತೀನಿ. ಜೈ ಭೀಮ್, ಜೈ ಮಾದಿಗ, ಜೈ ಕಾಂಚೀರಾಮ್. ಸರ್, ನನ್ನ ಹೆಸರು ಉಮೇಶ್ ಗುತ್ತೇದಾರ್, ಆಲ್ ಇಂಡಿಯಾ ಬಹುಜನ್ ಸಮಾಜ ಪಕ್ಷದ ಬೀದರ್ ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಅಧ್ಯಕ್ಷ.